ಜೀವನದಲ್ಲಿ ಸ್ವಲ್ಪ ಆದರೂ ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥ ಒಂದು ಬಸವ ಜ್ಯೋತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಬಸವಣ್ಣ ಹೇಳ್ತಾ ಇದ್ದಾರೆ, ಕಾಗೆ ಒಂದು ಅಗುಳ ಕಂಡರೆ ಕರೆಯುವುದು ತನ್ನ ಬಳಗವನ್ನೆಲ್ಲ, ಕೋಳಿ ಒಂದು ಗುಟುಕು ಕಂಡರೆ ಕರೆಯುವುದು ತನ್ನ ಕುಲವನ್ನೆಲ್ಲ. ತಾನು ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಿಂತ ಕಷ್ಟ ಕಾಣ. ಇಲ್ಲಿ ಎರಡು ಪಕ್ಷಗಳ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಬಸವಣ್ಣ. ಏನೆಂದರೆ, ಕಾಗೆ ನಾವು ಅಪಶಕುನ ಪಕ್ಷಿ ಅಂತ ತಿಳ್ಕೊಂಡು ಕರಿತೀವಿ, ಇದೇನು ಬಂತಪ್ಪ ಕಾಗೆ ಅಂತ ತಿಳ್ಕೊಂಡು. ಆದರೆ ಕಾಗೆಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗುಣ ಇದೆ. ಏನೆಂದರೆ, ಒಂದು ರೊಟ್ಟಿ ತುತ್ತು ಸಿಕ್ತಂತಂದ್ರೆ ಆ ಗಿಡದ ಮೇಲೆ ಹೋಗಿ ಕೂತು ಕಾವ್ 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 ಎಲ್ಲಾ ತನ್ನ ಬಳಗವನ್ನು ಕರೆದುಕೊಂಡು ಹಂಚಿಕೊಂಡು ತಿಂತಕ್ಕಂಥ ಒಂದು ಗುಣ ಇದೆ. ಹೌದಲ್ರಿ? ಆದ್ರೆ ಇವತ್ತು ಮನುಷ್ಯ ಸ್ವಾರ್ಥಿಯಾಗಿದ್ದಾನೆ. ನಾನೇ ಗಳಿಸಬೇಕು, ನನ್ನಲ್ಲೇ ಸಂಪತ್ತು ಬರಬೇಕು, ನಾನೇ ಶ್ರೀಮಂತ ಆಗ್ಬೇಕಂತಕ್ಕಂಥ ಒಂದು ಸ್ವಾರ್ಥ ಭಾವನೆ ಇವತ್ತು ಮಾನವನಲ್ಲಿದೆ. ಆದ್ರೆ ಕಾಗೆಯಲ್ಲಿ ಹಂಚಿಕೊಡ್ತಕ್ಕಂಥ, ಅದಕ್ಕೆ ಕಾಗೆ ಅಪಶಕನ ಪಕ್ಷಿ ಅಲ್ಲ, ಅದು ದಾಸೋಹ ಪಕ್ಷಿ ಅಂತ ತಿಳ್ಕೊಂಡು ಶರಣರು ಕರೀತಾ ಇದ್ದಾರೆ. ಕೋಳಿಯು ಕೂಡ ಏನಾದ್ರೂ ತಿಪ್ಪಿಯಲ್ಲಿ ಕಾಳುಗಳು ಕಂಡಾಗ ತನ್ನ ಸಣ್ಣ ಸಣ್ಣ ಮರಿಗಳನ್ನು ಕರೆದು ಹಂಚಿಕೊಂಡು ತಿಂತಕ್ಕಂಥದ್ದಿದೆ. ಅದಕ್ಕಾಗಿ ಶರಣ ಬಂದರೆ ಭಕ್ತಿ ಪಕ್ಷವಿಲ್ಲದಿದ್ದರೆ, ಬಸವಣ್ಣನವರು ಒಂದು ಪಕ್ಷ ಕಟ್ಟಿದರು, ಪಾರ್ಟಿ. ಇದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷ ಅಲ್ಲ, ಬಸವಣ್ಣನವರು ಒಂದು ಪಕ್ಷ ಕಟ್ಟಿದ್ರು. ಅದು ಯಾವ ಪಕ್ಷ ಅಂದ್ರೆ ಭಕ್ತಿ ಪಕ್ಷ ಅಂತಕ್ಕಂಥ ಕಟ್ಟಿದ್ರು. ಎಲ್ಲರೂ ಆ ಭಕ್ತಿಯ ಒಂದು ಪಕ್ಷದಲ್ಲಿ ಬಂದು ಸೇರಬೇಕು ಅಂತ ತಿಳ್ಕೊಂಡು. ಅದಕ್ಕಾಗಿ ಶರಣ ಬಂಧುಗಳೇ, ಅನೇಕ ಒಂದು ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಗುಣವನ್ನು ನಾವು ಕಾಣ್ತಾ ಇದ್ದೇವೆ. ಆದರೂ ನಾವು ಮಾನವರಾಗಿರ್ತಕ್ಕಂಥ, ಇವತ್ತ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಪ್ರಾಣಿ ಯಾವುದು ಅಂತಂದ್ರೆ ಮನುಷ್ಯ ಅಂತ ತಿಳ್ಕೊಂಡು ಸರ್ಟಿಫಿಕೇಟ್ ಸಿಗ್ತದೆ. ಹೌದಲ್ರಿ? ಸಿಕ್ಕ. ಆದ್ರೆ ಇವತ್ತು ಮಾನವನು ಯಾವ ರೀತಿಯಾಗಿ ಬದುಕ್ತಾ ಇದ್ದಾನೆ, ಮಾಡಬಾರ್ದನ್ನು ಮಾಡ್ತಾ ಇದ್ದಾನೆ, ಕುಡಿಬಾರ್ದನ್ನು ಕುಂತಾ ಇದ್ದಾನೆ, ತಿನ್ನಬಾರ್ದನ್ನು ತಿಂತಾ ಇದ್ದಾನೆ. ಅನೇಕ ದುರ್ಗುಣ, ದುಶ್ಚಟ, ದುರ್ವ್ಯಸನಗಳಿಂದ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾನೆ. ಅದಕ್ಕಾಗಿ ಶರಣ ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಜಾಗೃತ ಆಗ್ಬೇಕಾಗ್ತದೆ. ಯಾಕೆ ಬಸವ ಜ್ಯೋತಿ ಕಾರ್ಯಕ್ರಮ ಬೇಕು ಅಂತಂದರೆ, ಕಡಗಿಲಿಲ್ಲದ ಬಂಡಿ ಹೊಡೆಗಡುವುದು ಹೋಗದೆ, ಜೇಡರ ದಾಸಮನ್ ಹೇಳ್ತಾ ಇದ್ದಾರೆ. ಕಡಗಿಲಿಲ್ಲದ ಬಂಡಿ ಹೊಡೆಗಡುವು ಬಾಬದೆ, ಕಡಗಿಲು ಬಂಡಿಗೆ ಆಧಾರ, ಕಡುದರ್ಪ ಬೇಡಿದ ಈ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡಡವೇ ಕಡಗಿಲು ಕಾಣ ರಾಮನಾಥ. ಒಂದು ಬಂಡಿ ಒಂದು ರಸ್ತೆಯ ಮೇಲೆ ಸುಭದ್ರವಾಗಿ ಸರಾಗವಾಗಿ ಸಾಗಬೇಕಾದರೆ ಅದು ಎಷ್ಟು ಸುಂದರವಾಗಿರ್ತಕ್ಕ ಬಂಡಿ ಇದ್ದರೂ ಕೂಡ, ಸುಮಾರು 10-20 ಸಾವಿರ ಬಂಡಿ, ಲಕ್ಷಗಟ್ಟಲೆ ಎತ್ತುಗಳು ಕಟ್ಟಿದ್ರು ಕೂಡ ಅದಕ್ಕೆ ಏನು ಬೇಕಂದ್ರೆ ಒಂದು 2 ರೂಪಾಯಿ ಶೈಕಿ ಇಳಿಬೇಕು, ಕೊನೆ ಬಳಿಬೇಕು. ಆ ಕೊನೆ ಮಳಿ ಇಲ್ಲದಿದ್ದರೆ ಬಂಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಶರೀರ ಅಂತಕ್ಕಂಥ ಬಂಡಿ ಸಂಸಾರದ ಒಂದು ರೋಡಿನ ಮೇಲೆ ಹೋಗ್ಬೇಕಾದ್ರೆ ಶರಣರ ಸಂಘ, ಬಸವ ಜ್ಯೋತಿ ಅಂತಕ್ಕಂಥ ಶಾಯ್ಕಿಲಿ ಇದ್ದರೆ ಆರಾಮ ಹೋಗಿ ಆ ಪರಮಾತ್ಮನ ಮುಕ್ತಿ ದಡಕ ಸೇರ್ತದೆ. ಇಲ್ಲದ್ರ ಈ ಶಾಲಿಕೆ ಇಲ್ಲದಿದ್ದರ ಯಾವುದ್ಯಾವುದೋ ಗಠಾರದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಶರಣ ಬಂಧುಗಳೇ, ಈ ಜೀವನವನ್ನ ಸಾರ್ಥಕದ ಬದುಕನ್ನು ಮಾಡಬೇಕಾದ್ರೆ ನಾವು ಶರಣರ ಸಂಘವನ್ನು ಮಾಡಬೇಕು. ಶ್ರಾವಣ ಮಾಸ ಮಾಡಿದ್ದೆ ಅದಕ್ಕಾಗಿ ಅಂತಂದ್ರೆ 11 ತಿಂಗಳ ನಮ್ಮ ವ್ಯವಹಾರದಲ್ಲಿ, ಸಂಸಾರದಲ್ಲಿ, ಹೊಲಗದ್ದೆಗಳಲ್ಲಿ ಎಲ್ಲವೂ ದುಡಿದು ಕಕಾಸು ಹೋಗಿರ್ತದೆ ಬಾಡಿ. ಅದಕ್ಕೆ 1 ತಿಂಗಳಾದ್ರೂ ಕೂಡ ಹೇಗೆ ನಾವು ಮುಂಜಾನೆ ಸಾಯಂಕಾಲವರೆಗೆ ಮೊಬೈಲ್ ಮಾಡಿ 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 ಬ್ಯಾಟ್ರಿ ಡೌನ್ ಆಗಿರ್ತದೆ. ಹೌದಿಲ್ರಿ? ಮತ್ತೆ ಸಾಯಂಕಾಲಕ್ಕೆ ಅದಕ್ಕೆ ರಿಚಾರ್ಜ್ ಮಾಡ್ತೀವಿ, ಮತ್ತೆ ನಮ್ಮ ಬೆಳಗ್ಗೆ ನಡೀತಾ ಇದೆ. ಅದೇ ರೀತಿಯಾಗಿ ಈ ಸಂಸಾರದಲ್ಲಿ ದುಡಿದಿರ್ತಕ್ಕಂಥ ಈ ಶರೀರ ಅಂತಕ್ಕಂಥ ಒಂದು ಮೊಬೈಲು ಕೂಡ ಶರಣರ ಸಂಘ, ಪರಮಾತ್ಮನ ನಾಮಸ್ಮರಣೆ, ಬಸವ ಜ್ಯೋತಿ ಕಾರ್ಯಕ್ರಮ ಅಂತಕ್ಕಂಥ ರೀಚಾರ್ಜ್ ಮಾಡಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಶರಣರು ಇಲ್ಲೇ ಇದ್ದುಕೊಂಡು ಪರಮಾತ್ಮ ಗೆಲ್ಲಬೇಕು. ಯಾಕಂದ್ರೆ ಒಂದು ಕಾಲ ಐತ್ರಿ, ನಮಗೆ ಮುಕ್ತಿ ಸಿಗ್ಬೇಕಾದ್ರೆ, ಪರಮಾತ್ಮನ ಮೋಕ್ಷ ಸಿಗ್ಬೇಕಾದ್ರೆ ಸಂಸಾರ ಬಿಡಬೇಕು, ಹೆಂಡ್ರ ಮಕ್ಕಳು ಬಿಡಬೇಕು, ಗುಡ್ಡದಲ್ಲಿ ಹೋಗ್ಬೇಕು, ಗೆಡ್ಡೆ ಗೆಣಸು ತಿನ್ನಬೇಕು, ಘೋರವಾದ
ಬಲವಾದ ತಪಸ್ಸು ಮಾಡಬೇಕು. ಆಗ ಮಾತ್ರ ಪರಮಾತ್ಮನ ಒಂದು ಕೃಪೆ ಸಿಗುತ್ತ ಅಂತಕ್ಕಂಥ ಒಂದು ಕಾಲ ಇತ್ತು. ಆದ್ರೆ ಬಸವಾದಿ ಶರಣರು ಹೇಳ್ತಾ ಇದ್ದಾರೆ, ನೀನು ಏನೂ ಬಿಡಬೇಕಾಗಿಲ್ಲ, ವ್ಯವಹಾರ ಬಿಡಬೇಕಾಗಿಲ್ಲ, ಕಾಯಕ ಬಿಡಬೇಕಾಗಿಲ್ಲ, ಮನೆ ಬಿಡಬೇಕಾಗಿಲ್ಲ. ನಿನ್ನ ಮನೆಯೇ ಮಹಾಮನೆ ಮಾಡಬೇಕು. ಪ್ರಪಂಚದಲ್ಲಿ ಇದ್ದುಕೊಂಡೇ ಪಾರಮಾರ್ಥವನ್ನು ಗೆದಿಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಶರಣರ ಬಗ್ಗೆ ನಾವು ಎಲ್ಲಿಗೂ ಹೋಗಬೇಕಾಗಿಲ್ಲ. ಅದಕ್ಕೆ ಎಲ್ಲಿ ಜನರು ಏನಾಯ್ತಂತಂದ್ರೆ ಆ ಪರಮಾತ್ಮನ ಕರುಣೆಯನ್ನು ಪಡಿಬೇಕಾದ್ರೆ, ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ದೋಷಗಳನ್ನು ನಿವಾರಣೆ ಆಗಬೇಕಾದ್ರೆ ಎಲ್ಲಿಯೂ ಹೋಗಬೇಕಾಗಿಲ್ಲ. ಅದಕ್ಕೆ ಸಿದ್ದರಾಮೇಶ್ವರ ಹೇಳ್ತಾರೆ, ಸೋಲಾಪುರ ಸಿದ್ದರಾಮೇಶ್ವರ, ಒಬ್ಬರ ಮನವನ್ನು ವಹಿಸಿ ಒಬ್ಬರ ಮನೆಯ ಘಾತ ಮಾಡಿ ಗಂಗೆಯಲ್ಲಿ ಮುಳುಗಿದಡೇನಾಯ್ತಯ್ಯ, ಚಂದ್ರನು ಗಂಗೆಯಲ್ಲಿದ್ದು ಕೂಡ ಕಲಂಕು ಬಿಡದಾಯಿತು. ಆದ ಕಾರಣ ಒಬ್ಬರ ಮನವನ್ನು ನೋಯಿಸಿದವನೇ, ಒಬ್ಬರ ಮನೆಯ ಘಾತವ ಮಾಡಿದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇವತ್ತು ಎಲ್ಲೆಲ್ಲಿ ಹೋಗ್ತಿದ್ವಿ, ಅನೇಕ ಸಮಾಜದಲ್ಲಿ ಮೋಸ, ವಂಚನೆ, ಕಪಟ, ಇನ್ನೊಬ್ಬರ ಒಂದು ಜೀವನವನ್ನು ಹಾಳು ಮಾಡಿ ಅನೇಕ ಕೊಲೆ ಸುಲಿಗೆಗಳನ್ನು ಮಾಡಿ ವರ್ಷಕ್ಕೆ ಒಂದು ಸಲ ಕಾಶಿ ಹೋಗಿ ಗಂಗಾ ನದಿಯಲ್ಲಿ ಮುಳುಗದ ಅಂದರೆ ನನ್ನ ಪಾಪ ಪರಿಹಾರ ಆಯಿತು ಅಂತ ತಿಳ್ಕೊಂಡು ಜನರಲ್ಲಿ ಭ್ರಮೆ ಇದೆ ರೀ. ಹೌದಲ್ರಿ? ಅನೇಕ ಪಾಪ ಮಾಡಿ ನಾವು ಪಾಪನಾಶಿಯಲ್ಲಿ ಹೋಗಿ ಮುಳುಗಿ ಬಂದರೆ ಪಾಪ ಹೋಗುವುದಿಲ್ಲ. ಕೈಗೆ ಕೆಸರಾಯ್ತು, ಮೈಗೂ ಹೊರಸಾಯ್ತು ಅಂದ್ರೆ ಹೊರಗೆ ನೀರಿನಿಂದ ಶುದ್ಧಿ ಆಗ್ತದೆ, ತೊಳ್ಕೊಳ್ಳೆ ಬರ್ತದೆ. ಆದ್ರೆ ಅಂತರಂಗದಲ್ಲಿ ಇರ್ತಕ್ಕಂಥ ಮನಸ್ಸಿಗೆ, ಹೃದಯಕ್ಕೆ ಪಾಪವನ್ನು ಅಂಟಿಕೊಂಡಾಗ ಈ ಹೊರಗಿನ ಗಂಗಾ ನದಿಯಾಗಲಿ ಪಾಪನಾಶಿ ನದಿಯಾಗಲಿ ಆ ನೀರಿನಿಂದ ತೊಳಿಲಿಕ್ಕೆ ಸಾಧ್ಯವಿಲ್ಲ. ಅದು ಯಾವುದು ತೊಳಿಬೇಕಂತಂದ್ರೆ ಅದಕ್ಕೆ ಹೇಳ್ತಾರೆ ಚನ್ನಬಸವಣ್ಣವರು ಏನಂದ್ರೆ, ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವರು, ವಸ್ತ್ರವ ಮಾಸಿದಡೆ ಮಡಿಮಾಳರಿಗಿಕ್ಕುವುದು, ಮನವ ಮಾಸಿದಡೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಅನುಭಾವವ ಮಾಡುವುದು. ಎಷ್ಟು ಸಣ್ಣ ಸಣ್ಣ ಮಾತುಗಳಿವೆ, ಖರೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ತಲೆ ವರಸಾದಾಗ ನಾವು ಏನು ಮಾಡ್ತೇವ್ರಿ, ತಲೆ ಸ್ನಾನ ಮಾಡ್ತೀವಿ. ಅನೇಕ ಶಾಂಪುಗಳನ್ನ ಇವತ್ತು ಕಂಪನಿಗಳು ಬಾದವ. ಆ ಶಾಂಪುಗಳಿಂದ ತಲೆಯಲ್ಲಿ ಇರ್ತಕ್ಕಂಥ ಹೊರಸನ ಶುದ್ಧಿ ಆಯಿತು. ಬಟ್ಟೆ ಹೊಲಸಾದಾಗ ಅನೇಕ ಸೋಪುಗಳಿಂದ ಹಚ್ಚಿ ಬಟ್ಟೆ ಸ್ವಚ್ಛ ಆಯಿತು. ಮೈ ಹೊಲಸಾದಾಗ ಅನೇಕ ಸೋಪುಗಳನ್ನು ಹಚ್ಚಿ ಮೈ ಸ್ವಚ್ಛ ಆಯಿತು. ಆದರೆ ಶತಮಾನಗಳಿಂದ ಅಜ್ಞಾನದ ಒಂದು ಕತ್ತಲಲ್ಲಿ ನಾವು ಮನಸ್ಸಿನಲ್ಲಿ ಅನೇಕ ದುರ್ಗುಣ ದುಶ್ಚಟಗಳನ್ನ, ಪಾಪದ ಕೆಲಸಗಳನ್ನು ಮಾಡಿ ಆ ಮನಸ್ಸಿಗೆ ಅಂಟಿರ್ತಕ್ಕಂಥ ಪಾಪವನ್ನು ತೊಳೆದರೆ ಯಾವ ಸಾಬೂನಿಂದ ಸಾಧ್ಯವಿಲ್ಲ, ಯಾವ ಶಾಂಪೂನಿಂದ ಸಾಧ್ಯ ಇಲ್ಲ. ಅದು ಕೇವಲ ಶರಣರ ಸಂಘ, ಬಸವ ಜ್ಯೋತಿ ಅಂತಕ್ಕಂಥ ಶಾಂಪು ಹಚ್ಚಿದಾಗ ಮಾತ್ರ ಮನಸ್ಸು ಶುದ್ಧಿ ಆಗ್ತಾ ಇದೆ. ಎಲ್ಲಿ ಹೋಗ್ಬೇಕಾಗಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ರೆ ಏನಂದ್ರೆ, ಅಡವಿಗಳರಸಿ ಬಡೆ ಗಿಡಿಗಂಟ ನೆನ್ಪಂತಂದ್ರ ಗುಡ್ಗಾಡದಲ್ಲಿ ಹೋಗ್ಬೇಕಾಗಿಲ್ಲ. ಅಡವಿ ಅಡವು ಹೋಗಿ ಅರಣ್ಯದ ಹೋಗಿ ಪರಮಾತ್ಮನನ್ನು ಹುಡುಕ್ತೀನಿ ಅಂದ್ರೆ ಅಲ್ಲಿ ಏನು ಸಿಗ್ತೀರಿ? ಗಿಡ, ಗಂಟಿ, ಝಾಡಿ ಇದೇ ಸಿಗ್ತದೆ. ಮಡುವಿನೊಳಗ ಅರಸುವಡೆ, ನೀರಿನೊಳಗ ಪರಮಾತ್ಮ ಮುಳುಗಿ ಹೇಳ್ತಾರಲ್ಲ, 108 ಸಲ ಮುಳುಗಿ ನೀರಾಗ ಯಾರು ಹೇಳ್ತಾರಿ? ಮೀನು, ಕಪ್ಪೆ, ಮೊಸಳೆ ಅವು ಸಿಗ್ತಾವ, ಪರಮಾತ್ಮ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ನಮ್ಮ ಅರಿವೇ ಗುರುವಾಗಿ ಅಂತರಂಗದಲ್ಲಿ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ಶರಣರ ಸಂಘವನ್ನು ಮಾಡಿದಾಗ ಮಾತ್ರ ಪರಮಾತ್ಮನ ಕೃಪೆಗೆ ನಾವು ಪಾರು ಮಾಡ್ತೇವೆ. ಯಾವುದು ಬಿಡಬೇಕಾಗಿರ್ರಿ. ಒಬ್ಬ ಏನ್ ಮಾಡದ ಅಂದ್ರ ಸಂಸಾರ ವಜ್ಜಿಯಾಗಿ ಇನ್ನು ಬ್ಯಾಡಪ್ಪ ಈ ತಾಪತ್ರಯ, ಈ ಸಂಸಾರ ಜಂಜಾಟ ಬ್ಯಾಡಪ್ಪ, ಇನ್ನು ಮೇಲೆ ನಾನು ಸನ್ಯಾಸಿಯಾಗಿ ಕೇವಲ ವಿರಕ್ತನಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ಹೊರಟರಿವ.